ಅಯ್ಯೋ ಬ್ರದರ್ ನೋಡಿ ಬಹಳ ಕಷ್ಟ ಆಗ್ತಾ ಇದೆ ಬ್ರೋ. ಜಾಸ್ತಿ ಗಾಯನ ನೋಡ್ಬೇಕಪ್ಪ. ಅವರು ಲೆಫ್ಟ್ ಹೋಗೋ ಗಾಡಿ, ಗಾಡಿ 3 ಪೈಕಿ ಅವನು 3 ಪೈಕಿ ಅದೇ ಫುಲ್ ಡ್ಯಾಮೇಜು. ಗಾಡಿ ಇಲ್ಲಿ ತನಕ ಗಾಡಿ ಕೇಳೋದಲ್ಲ ಲೆಕ್ಕಿಗೋಸ್ಕರ. ಹೌದು ಬ್ರದರ್, ಹೌದು ಬ್ರದರ್. ಓ ಥ್ಯಾಂಕ್ ಯು ಬ್ರೋ. ನಿಮ್ಮ G900 ನೋಡಿದೆ, ಯಾವಾಗ ಡೌಟ್ ಬಂತು. ನೋಡ್ಕೊಂಡು ಹೋಗ್ಬೇಕಪ್ಪ. ನಾ ಇದರಲ್ಲಿ ಸ್ವಲ್ಪ ಹಾಕಿ ಡೆಟ್ರೋಲ್. ಅಲ್ಲಿ ಸ್ವಲ್ಪ ಜಾಸ್ತಿ ಗಾಯ. ಹೊಡೆದಿರೋದು ಕಲ್ಲು ಹೊಡೆದಿರೋದು ಅವನಿಗೆ, ಕಲ್ಲು ಕಂಬನ ಹೊಡೆದಿರೋದು. ಕಲ್ಲು ಹೊಡೆದು ಗಾಡಿ ಫೈಟ್ ಆಗಿದ್ದು. ಈ ಬಿಸಿಲಲ್ಲಿ ಸ್ವಲ್ಪ ಕಷ್ಟ ಬ್ರೋ. ಬೇರೆ ಕಾಲಲ್ಲಿ ಎಲ್ಲೋ ಫೀಲ್ ಆಗ್ತಾ ಇದೆಯಾ? ಇಲ್ಲಾಂದ್ರೆ ನಡ್ರಿ ಬನ್ನಾಡಿ ಸ್ಟೇಷನ್ ಹತ್ರ, ಇಲ್ಲಿ ಗೊಟ್ಟಿಗೆರೆ ಸ್ಟೇಷನ್ ಹತ್ರ ಬಿಡೋಣ. ಅದೇನಾಯ್ತು ರೆಡಿ ಮಾಡ್ಸೋಣ, ಏನೋ ಮಾಡೋಣ. ನೋಡಿ ಈಗ ಹಿಂಗೆ ಸೆಟಲ್ಮೆಂಟ್ ಆಯಿತು ಅಂದರೆ ಯಾರಿಗೂ ಟೆನ್ಷನ್ ಇಲ್ಲ. ಸ್ಟೇಷನ್ ಹೋಗಿ ನಿಮಗೆ ಟೈಮ್ ವೇಸ್ಟು, ಅವ್ರಿಗೆ ಟೈಮ್ ವೇಸ್ಟು. ಬರೋದು ಜಾಗ ಇದು. ನೀವು ಯಾಕೆ ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ದೀರಾ? ನೋಡಕ್ ಬಂದಿದ್ದೀರಾ? ಬ್ಯಾಕ್ ಸೈಡ್ ಗಾಡಿಗಳು ಬರ್ತಾ ಇದೆ. ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ? ಗೊತ್ತೇ ಆಗಲಿಲ್ಲ. ವೆರಿ ಗುಡ್, ವೆರಿ ಗುಡ್. ನನಗೆ ಹೆಸರು ನೋಡಿದೆ. ಆ ಟೈಮಲ್ಲಿ ಏನು ಮೈಂಡಲ್ಲಿ ಬರಲ್ಲ. ಯಾರಿದ್ರು ನಮ್ಮ ಕೈಯಲ್ಲಿ ಎಷ್ಟು ಮಾಡೋಕ್ಕಾಗ ಮಾಡ್ತೀವಿ ಅಷ್ಟೇ. ಹೋಗೋಣ. ಇಲ್ಲ ಬಿಡಿನಾ, ಅವರು ಓಕೆ, ನಿಮ್ಗೆ ಓಕೆ. ಸುಮ್ಮನೆ ಯಾಕೆ ಯಾರಿಗೂ ತೊಂದರೆ ಇಲ್ಲ ಬಿಡಿ. ಇದಕ್ಕಿಂತ ಮತ್ತೆ ಏನೋ ಪ್ರಾಬ್ಲಮ್ ಮಾಡಿದ್ರೆ ನಾನು ಹೇಳ್ತಾ ಇರೋದು. ಇಲ್ಲ ನಾ ಮಾಡಲ್ಲ, ಯಾರು ಏನು ಮಾಡಲ್ಲ ಬಿಡಿ. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾ ಒಳ್ಳೇದಾಗಲಿ. ಹೇಗೆ ಗೊತ್ತಾ ಸರ್, ಇದು ನಿಮಗೆ ಗೊತ್ತಾಯ್ತದೆ. ಅಲ್ಲಿ ಬಂದು ನಾನು ಗಾಡಿ ರೋಡ್ ನಡೀತಾ ಇರತ್ತೆ, ನಡಿಬಿಡುತ್ತೆ ಏನೋ. ಈಗ ಎಲ್ಲ ಓಕೆ, ಖುಷಿಯಿಂದ ನೀವು ಸೆಟಲ್ಮೆಂಟ್ ಮಾಡಿದ್ರೆ ಅವ್ರಿಗೂ ಖುಷಿ, ಯಾರಿಗೂ ತೊಂದರೆ ಇಲ್ಲ. ಸರ್ ನಾನು ಈ ಕಡೆ ಲೆಫ್ಟ್ ಬಂದು ಮಾಡಿದೆ ಗೊತ್ತಾ, ನಾನು ನೋಡಿದ್ದೀನಿ. ಅಲ್ಲಿ ಸ್ಟ್ರೈಟ್ ಬಂದ್ಬಿಟ್ಟೆ ನಾನು. ರೌಂಡ್ ಹೊಡೆದ ಸರ್ ಇಲ್ಲಿ. ಓ ಪೋಪ. ಅವನು ಗಾಡಿ ನೀನು ಏನಾದ್ರು ಮಾಡ್ಬೇಕಿದ್ರೆ. ಓಕೆ ಬ್ರೋ, ಥ್ಯಾಂಕ್ ಯು, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಗುಡ್ ಲಕ್. ಗಾಡಿ ಚೆನ್ನಾಗಿದೆ ಬ್ರೋ, ಪಕ್ಕಾ ರನ್ನಿಂಗ್, ಏನು ತೊಂದರೆ ಇಲ್ಲ. ಬನ್ನಿ.